ಕಣೋ. ಚಿಟ್ಟೆ ಹಿಡ್ಕೊಡು ಅಂದ್ರೆ ನಾನು ಎಲ್ಲಿಂದ ಹಿಡ್ಕೊಡ್ಲಿ ಹೇಳು? ಸಮಾಧಾನ ಮಾಡ್ಕೊಪ್ಪ. ಏನಾಯ್ತು ಕಂದ? ಚಿಟ್ಟೆ ಬೇಕು. ಚಿಟ್ಟೆ ಬೇಕಾ? ಇರು, ನಾನ್ ತಂದ್ಕೊಡ್ತೀನಿ. ಅದು ಏನಿಲ್ಲ, ಇಲ್ಲೊಂದು ಚಿಟ್ಟೆ ಬಂದಿತ್ತು, ಅದು ಎಲ್ಲೋಯ್ತು ಅಂತ. ಕಿರ್ಚ್ಕೋಬೇಡ, ಯಾರನ್ನ ಬಂದ್ಬಿಡ್ತಾರೆ. ಸರಿ ಇರು. ನನ್ ಚಿಟ್ಟೆ ಎಲ್ಲೋಯ್ತು? ನಿಂತ್ಕೊಳೆ, ನಿಂತ್ಕೊಳೆ. ತೆಗಿಯ ಬಾಗಲ್ನ. ಬಟ್ಟೆ ಹಾಕೋತಾ ಇದೀನಿ. ಈಗ ತೆಗಿತೀಯೋ ಇಲ್ವೋ ನೀನು? ಬಂದೆ ಇರು. ಅರೆ ನೀನ್ ಆಮೇಲೆ ಬಟ್ಟೆ ಬದಲಾಯಿಸ್ಕೊಳ್ಳಿ, ತೆಗಿಯ ಬಾಗಲ್ನ. ಅಯ್ಯೋ ಮಹಾರಾಯ, ಬಟ್ಟೆ ಹಾಕೊಳ್ಳೋಕು ಬಿಡಲ್ಲ. ಏನಿಲ್ಲಮ್ಮ, ಆ ಚಿಟ್ಟೆ ಎಲ್ಲಿ ಅಂತ. ಚಿಟ್ಟೆ ಸಿಕ್ತು, ಚಿಟ್ಟೆ ಸಿಕ್ತು, ಚಿಟ್ಟೆ ಸಿಕ್ತು. ತಗೋ ಬಂಗಾರಿ. ಥ್ಯಾಂಕ್ ಯು ಅಂಕಲ್. ಸರಿನಪ್ಪ. ಯಾವನ್ ಜ್ವರ ಬರ್ಸಿದ್ನೋ ಅವನ ಕೈಗೆ ಕರಿನಾಗರ ಕಚಲಿ ಅಂತ ಗಾಳಿ ಅಂಜನಿ ದೇವಸ್ಥಾನಕ್ಕೆ ಹೋಗಿ ಕೆಂಪು ಮೆಣಸಿನಕಾಯಿ ತಾಯ್ತಾ ತಗೊಂಡ್ಬರ್ತೀನಿ. ತಗೊಳ್ಳಿ ಡಾಕ್ಟರ್ ಔಷಧಿ. ಓ ಮೈ ಗಾಡ್. ಅಯ್ಯಯ್ಯೋ, ಹಂಚಿನ ಮೇಲೆ ಹಾಕಿರೋ ಹಪ್ಪಳ ತರ ಇವಳ ದೇಹ ಬೆಂದ್ ಹೋಗ್ತಿದೆಯಲ್ಲಪ್ಪ. ಯಾಕೋ? ವಿರಹ ವೇದನೆಯಿಂದ. ಇದಕ್ ವಿಳ್ಳೆದೆಲೆನೇ ಮದ್ದು. ವಿಳ್ಳೆದೆಲೆನಾ? ಹಾ, ಹೋಗಿ ವಿಳ್ಳೆದೆಲೆ ತಗೊಂಡ್ ಬಾ. ವಿಳ್ಳೆದೆಲೆ ಎಲ್ಲ. ಅಯ್ಯೋ, ಕಾರಣ ಆಗಿರೋ ಆ ಸ್ಮಾರ್ಟ್ ಬಾಯ್ ಯಾರು? ಗಣೇಶ. ಯಾರ ಗಣೇಶ? ಬನ್ನಿ ಮೇಡಮ್, ಬನ್ನಿ. ಇವನೇ ಎಲ್ಲದಕ್ಕೂ ಕಾರಣ. ನಿನ್ನ ಇನ್ನೂ ಸಾಕ್ಬಿಡ್ತೀನಲ್ಲೇ. ಚಾಪಿಂದನೇ ನಿನ್ನ. ಓ ಗಾಡ್. ನಿಮಗೇನ್ ಬಂತು ದೊಡ್ಡರಾಗ? ಇವನ್ನ ನೋಡ್ತಾ ಇದ್ರೆ ನನಗೂ ವಿಳೆದೆಲೆ ತಂದ್ಬಿಡು ಪ್ಲೀಸ್. ನಾನು ವಿಳ್ಳೆದೆಲೆ ತರ್ತೀನಿ, ಅಲ್ಲಿ ತನಕ ಸ್ವಲ್ಪ ತಡ್ಕೋಬೇಕು. ಡಾಕ್ಟ್ರೇ, ನನ್ಗೇನಾಯ್ತು? ಆ ಪರ್ಸನ್ ಸ್ಪರ್ಶದಿಂದ ನಿನ್ ಹೃದಯ ಎಗರಿ ಎಗರಿ ಬೀಳ್ತಾ ಇದೆ. ನೀನ್ ಹೇಗಾದ್ರೂ ಮಾಡಿ ಅವನನ್ನ ನಿನ್ ಸ್ವಂತ ಮಾಡ್ಕೊಂಡ್ಬಿಡು. ಅವನಷ್ಟು ಈಸಿಯಾಗಿ ಸಿಗೋ ಪರ್ಸನ್ ಅಲ್ವಲ್ಲ ಡಾಕ್ಟರ್. ಹಾಗಾದ್ರೆ ಅವನನ್ನ ಪ್ರೀತಿಯಿಂದ ಹೋಗಿ ತಪ್ಕೊಂಡ್ಬಿಡು. ಎಡ್ಗಾಲಲ್ಲಿ ಎಗರ್ಸಿ ಒದ್ಬಿಡ್ತಾನಷ್ಟೇ. ಹೌದಾ? ಒಂದ್ ಕೆಲ್ಸ ಮಾಡು, ಅವ್ನ್ ಶರ್ಟ್ ಪ್ಯಾಂಟ್ ಒಳಗೆ ಸೇರ್ಕೊಂಡ್ಬಿಡು. ನಿನ್ ಪ್ರಾಬ್ಲಮ್ ಸಾಲ್ವ್. ಥ್ಯಾಂಕ್ ಯು ಡಾಕ್ಟರ್. ಇಟ್ಸ್ ಆಲ್ ರೈಟ್. ಪ್ರಿಯಾ, ಇಲ್ಲಿಟ್ಟಿದ್ ನನ್ ಬಟ್ಟೆ ಇಲ್ಲಮ್ಮ. ಅಲ್ಲೇ ಇರ್ಬೇಕು ನೋಡೋಣ. ಇಲ್ಲ ಇತ್ತಲ್ಲ, ಈ ಮನೇಲಿ ಇಟ್ಟಿದ್ದೊಂದ್ ಕಡೆ ಇರಲ್ಲಮ್ಮ. ಎಕ್ಸ್ಕ್ಯೂಸ್ ಮೀ. ಏನು ಏನ್ ಹುಡುಕ್ತಾ ಇದ್ದೀರಾ? ಇಲ್ಲಿ ನನ್ ಬಟ್ಟೆ ಇಟ್ಟಿದೆ, ಕಾಣಿಸ್ತಾ ಇಲ್ಲ. ಸರಿ ಸರಿ.
ಹಲೋ ಏನಿದು? ಸಂಡಿಗೆ ಮಂಚದ ಮೇಲಲ್ಲ, ಮೈ ಮೇಲೆ. ಬಟ್ಟೆ. ಅದೇ ನನ್ ಬಟ್ಟೆ ಯಾಕೆ ಹಾಕೊಂಡಿದ್ದೀರಾ? ಅದು ನನ್ ಬಟ್ಟೆ ಒಗ್ಯಕ್ ಹಾಕಿದ್ದೆ, ಅದಕ್ಕೆ. ಅದಕ್ಕೆ ನನ್ ಬಟ್ಟೆನೆ ಬೇಕಾಗಿತ್ತಾ? ಬಿಚ್ಚೆ, ಏಯ್ ಬಿಚ್ಚೆ. ಅವ್ರನ್ನೆಲ್ಲ ಯಾಕೆ ಕರಿತಾ ಇದೆಯಾ ಈಗ? ಮತ್ತೆ ನಂಗೆ ಬಟ್ಟೆ ಬಿಚ್ಚು ಅಂತಿದ್ಯಾ? ನನ್ನ ಉದ್ದೇಶ ಬಟ್ಟೆ ಇಲ್ಲ ಅಂದ್ರೆ ಪ್ರೀನ್ ಬಟ್ಟೆ ಆದ್ರೂ ಹಾಕೋಬೋದಲ್ವಾ? ಏನೋ ಪ್ರಿಯನ್ ಬಟ್ಟೆ ನಾನ್ ಹಾಕೊಬೇಕಾ? ತಪ್ಪೇನು? ಏನೋ ಪ್ರಿಯನ್ ಪರ್ಸನಾಲಿಟಿ ಏನೋ ನನ್ ಪರ್ಸನಾಲಿಟಿ ಏನು? ಪ್ರಿಯನ್ ಸೊಂಟದ ಸೈಜ್ ಏನೋ ನನ್ ಸೊಂಟದ ಸೈಜ್ ಏನು? ಅವ್ರ ಹೈಟ್ ಏನೋ ನನ್ ಹೈಟ್ ಏನೋ? ಏಯ್ ಏನಾಯ್ತು? ಏನೇ ಇದು? ಸರಿ ಹಾಕೋ. ಅದು ಕೈ ಗಲೀಜಾಗಿದೆ, ನೀನೇ ಕರ್ಮ. ಹಾಕೋ. ಸರಿ ಏನ್ ಹುಡುಗಿನಪ್ಪ? ಏಯ್ ಲುಲ್ಲಿ ಬೇಡ್ವೆ? ಇನ್ನೇನ್ ಮಾಡ್ಲಿ ನೀನ್ ಟಚ್ ಮಾಡಿದ್ರೆ? ಹಿಡ್ಕೋ. ಥ್ಯಾಂಕ್ಸ್. ಸಂತೋಷ, ಹೋಗೊಳಗಡೆ. ಈಗಲೇ ನಮಸ್ಕಾರ ಮಾಡ್ಬೇಕೇನೆ? ಏಯ್ ಇಲ್ಲಿ ಟಿವಿ ಸೀರಿಯಲ್ ನೋಡ್ತಾ ಇದ್ದೀರಾ? ಹೋಗ್ರೆ ಕೆಲಸ ನೋಡಿ. ನೀನ್ ಹೀಗೆ ಬಿಟ್ರೆ ಆಗಲ್ಲ. ಬಾಯ್. ಇದೆಲ್ಲ ತುಂಬಾ ಆಗೋಯ್ತು ನಿಂದು. ಹಲೋ, ಯಾರು? ಮಾವ, ಈ ಸಲ ಆರ್ಡರ್ಗಳು ತುಂಬಾನೇ ಇದೆ. ಆ ಪುಟ್ಟಿನಹಳ್ಳಿ ಬ್ರಾಂಚ್ಗೆ 40 kg ಸಂಡಿಗೆ ಕಳಿಸ್ಬೇಕು. ಅದಕ್ಕೋಸ್ಕರ ಸ್ವಲ್ಪ ಕೆಲಸದವ್ರನ್ನ ಬೇಗ ಬರಕ್ ಹೇಳ್ತೀರಾ? ಆಯ್ತಪ್ಪ. ಸೀನಾ, ನಾಳೆ ಬೆಳಗ್ಗೆ ನೀನು ಹಿಂಗೆ ಇದೆಯಾ? ಹೋಗಿ ಕಾಫಿ ಕುಡಿದ್ಬಿಟ್ಟು ಬೇಗ ಕಾಲೇಜಿಗೆ ರೆಡಿ ಆಗು. ಆಯ್ತಣ್ಣ, ಹೋಗು. ಎಕ್ಸ್ಕ್ಯೂಸ್ ಮೀ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಟೈಮ್ ಇಲ್ಲ, ನಾನು ಸ್ನಾನಕ್ಕೆ ಹೋಗ್ಬೇಕು. ಪರವಾಗಿಲ್ಲ, ನೀನ್ ಸ್ನಾನ ಮಾಡ್ತಾನೆ ಮಾತಾಡು, ನನ್ಗೇನು ಪ್ರಾಬ್ಲಮ್ ಇಲ್ಲ. ನಿಂಗೆ ನಾಚಿಕೆ ಮನ ಮರೆಯೋದಿಲ್ವಾ? ಇಲ್ಲ, ಮೊದ್ಲು ನನ್ ಪ್ರಶ್ನೆಗೆ ಉತ್ತರ ಕೊಡು. ಕೇಳು. ನೀನ್ ನಿನ್ನೆ ರಾತ್ರಿ ಎಲ್ಲಿ ಹೋಗಿದ್ದೆ? ನನ್ಗೇನ್ ಗೊತ್ತು? ಗೊತ್ತಿಲ್ದೇನೆ ಟೆಲಿಫೋನ್ ಬೂತ್ ವರ್ಗೂ ಹೋಗಿದ್ದ? ನನಗೆ ನಿದ್ದೆಲ್ ನಡೆದಾಡೋ ಅಭ್ಯಾಸ ಇದೆ. ಓ, ನಿಂಗ್ ನಿದ್ದೆಯಲ್ಲಿ ಫೋನ್ ಮಾಡೋ ಕಾಯಿಲೆನೂ ಇದೆಯಾ? ಕೆಲವು ಸಲ ಕೊಲೆ ಮಾಡೋ ಅಭ್ಯಾಸನೂ ಇದೆ. ಅದ್ರಲ್ಲೂ ತೊಂದ್ರೆ ಕೂಡ ನಿನ್ನಂತವ್ರನ್ನ ಮೊದ್ಲು. ಪ್ರಿನ್ಸಿಪಾಲ್ರ ಮಾತಾಡೋದು? ನಾನ್ ಧನರಾಜ್ ಮಾತಾಡ್ತಾ ಇರೋದು. ನನ್ನ ಮಗಳಿನ್ನು ಮನೆಗೆ ಬಂದಿಲ್ಲ, ಅದಕ್ಕೆ ಕೇಳೋಣ ಅಂತ ಫೋನ್ ಮಾಡಿದೆ. ಕ್ಲಾಸಸ್ ಎಲ್ಲ ಮುಗಿದೋಯ್ತಾ? 4:15? ಓಕೆ. ಅವಳ ಫ್ರೆಂಡ್ಸ್ ಫೋನ್ ನಂಬರ್ ಕೊಡು. ಅವಳ ಫ್ರೆಂಡ್ಸ್ ಮನೆಗೆಲ್ಲ ನಾನೇ ಫೋನ್ ಮಾಡಿದ್ದೆ, ಅಲ್ಲಿಗೂ ಬಂದಿಲ್ವಂತೆ. ಕಾಲೇಜ್ ಬಿಟ್ಟ ತಕ್ಷಣ ಹುಷಾರಾಗಿ ಮನೆಗೆ ಕರ್ಕೊಂಡ್ಬರೋದ್ ಬಿಟ್ಬಿಟ್ಟು ನೀವೇನ್ ಕತ್ತೆನ ಕಾಯ್ತಾ ಇದ್ರಿ?
ನಿಮ್ಮ ಕಣ್ಣು ತಪ್ಪಿಸಿ ಕಾಲೇಜಿಂದ ಹೊರಗಡೆ ಹೋಗೋದಕ್ಕೆ ಹೇಗ್ ಸಾಧ್ಯ? ಹೇಗೋ ಸಾಧ್ಯ? ಇಲ್ಲ ಯಜಮಾನ್ರೆ. ಇತ್ತೀಚೆಗೆ ಚಿಕ್ಕಮ್ಮವರು ಹರ್ಷನ ಹುಡುಗನ ಜೊತೆ ಸುತ್ತಾಡ್ತಾ ಇದಾರಂತ ಇಡೀ ಕಾಲೇಜ್ ಮಾತಾಡ್ತಾ ಇದೆ. ನನ್ನ ಮಗ ಹರ್ಷ ಎಲ್ಲೇ ಬಚ್ಚಿಟ್ಕೊಂಡಿದ್ರು ಎತ್ತಾಕೊಂಬಂದ್ರು. ಏಯ್, ಯಾರು ನೀವಲ್ಲ? ಎಲ್ಲಿ ಹರ್ಷ? ಹೊರಗಡೆ ಹೋಗಿದ್ದಾನೆ. ಎಲ್ಲಿ ಹರ್ಷ? ಎಲ್ಲಿ? ಯಾರು ನೀವೆಲ್ಲ? ಹರ್ಷ ಇಲ್ಲಿ ಗೊತ್ತಿಲ್ಲ. ಏಯ್ ಯಾರ ನೀವೆಲ್ಲ? ಅದನ್ನ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ನಿನ್ನ ತಮ್ಮ ಹರ್ಷನ್ ಕರಿ. ಅವನಿನ್ನೂ ಬಂದಿಲ್ಲ. ದೊಡ್ಡವ್ರು ಕಣ್ ತಪ್ಪಿಸಿ ಓಡ್ ಹೋದವರು ಬರೋದು ಇಲ್ಲ. ಒಂದು ಹುಡುಗಿ ಲೇಟ್ ಆಗಿ ಬಂದಿದ್ದಾಳೆ ಅಂದ್ರೆ ದಾರಿ ತಪ್ಪಿದಾಳೆ ಅಂತ ಹೇಳ್ತಾರೆ. ಅದೇ ಒಂದು ಹುಡುಗ ಲೇಟ್ ಆಗಿ ಬಂದ್ರೆ ಯಾರನ್ನೋ ದಾರಿ ತಪ್ಪಿಸ್ತಾ ಇದ್ದಾನೆ ಅಂತ ಅರ್ಥ. ಯಾವ ಹುಡುಗಿನ ನಿನ್ನ ತಮ್ಮ ದಾರಿ ತಪ್ಪಿಸ್ತಾ ಇದ್ದಾನೋ ಆ ಹುಡುಗಿ ಅಪ್ಪನೇ ನಾನು. ಏಯ್, ನಾನ್ ದಿನ ನಮ್ಮನೆ ನಾಯಿಗೆ ಬಿಸ್ಕತ್ ಹಾಕ್ತೀನೋ ಅಂತ ಹಳಸೋಗಿರೋ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಮಾರೋ ಸಪ್ಲೈಯರ್ ಮನೆಗೆ ನಮ್ಮನೆ ಹುಡುಗಿ ಬೇಕಾ? ನನ್ನ ತಮ್ಮ ಅಂತವನಲ್ಲ. ಇನ್ನೇನು ನನ್ನ ಮಗಳಂತವಳ? ಏಯ್, ನನ್ನ ಮಗಳನ್ನ ಬೆಳೆಸಿ ಓದ್ಸಿರೋದು ಬಿಸಿ ಊಟಕ್ಕೆ ಆಸೆ ಪಟ್ಟು ಹೋಗೋ ಗವರ್ಮೆಂಟ್ ಸ್ಕೂಲ್ ಅಲ್ವೋ? ಕಾನ್ವೆಂಟ್ ಅಲ್ಲಿ. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ನೀವು ಮೇಲೆ ಇರ್ಬೋದು, ನಮ್ಮ ಮುಂದೆ ನಿಂತಾಗ ತಲೆ ತಗ್ಸಿ ಮಾತಾಡ್ಬೇಕು. ನಾವು ಕೆಳಗೆ ಇರ್ಬೋದು, ಆದ್ರೆ ಮಾತಾಡ್ಬೇಕಾದ್ರೆ ತಲೆ ಎತ್ತಿ ಮಾತಾಡ್ತೀವಿ. ಅಷ್ಟು ಮಾನ ಸ್ವಾಭಿಮಾನ ನಮ್ಮಲ್ಲೂ ಇದೆ. ಅದನ್ನೇ ನನ್ನ ತಮ್ಮನಿಗೂ ಕಲ್ಸಿದ್ದೀನಿ. ಮುಚ್ಚೋ ಬಾಯ್ನ. ನಾನು ಗುಲ್ಗಂಜಿ ಅಂತ ಹೇಳ್ಕೊಳ್ಳೋರ್ ತಳ ಎಲ್ಲ ಕಪ್ಪೇನೆ. ಇವನ್ ಹಿಂಗೆಲ್ಲ ಬಾಯ್ ಬಿಡಲ್ಲ. ಎಲ್ಕೊಂಬಂದ್ ಕಟ್ಟ ಹಾಕ. ನೋಡಿ, ನೀವು ಆತ್ರ ಪಡ್ತಾ ಇದ್ದೀರಾ. ನನ್ ಮಾತು ಕೇಳಿ. ಇಂಥ ನನ್ನ ಮಕ್ಕಳು ಉಪದೇಶ ಕೇಳ್ತಾ ಕೂತ್ರೆ ನೆತ್ತಿ ಎಣ್ಣೆ ಹಚ್ಚಿ ಬಾಚ್ಕೋತಾರೆ. ಕಟ್ಟ ಹಾಕ್ರ ಅವನ್ನ. ತಮ್ಮನ ಕಂಡ್ರೆ ಬಹಳ ಪ್ರೀತಿ ಅಲ್ವಾ? ಇಲ್ಲಿ ನೀನು ಹೊಡೆಯೋ ಒಂದೊಂದು ಏಟ್ಕು ಅಲ್ಲಿ ಅವನ ಕರಳು ಚುರುಕ್ ಅನ್ಬೇಕು. ಅವಳನ್ನ ಅಲ್ಲೇ ಬಿಟ್ಟು ಅವನು ಇಲ್ಲಿ ಓಡ್ ಬರ್ಬೇಕು. ಪಾರ್ಸೋ ಅವನಿಗೆ. ಅಣ್ಣ, ಅಣ್ಣ, ಏನಿದೆಲ್ಲ? ನಮ್ಮ ಅಣ್ಣಂಗೆ ಏನಕ್ಕೆ ಹೊಡಿತಿದ್ದೀರಾ? ಓಹೋ, ಅಣ್ಣ ತಮ್ಮಂದ್ರ ಪ್ರೀತಿ ಬಹಳ ಜೋರಾಗೇ ಇದೆ. ಏಯ್, ಎಲ್ಲ ನನ್ನ ಮಗಳು. ನನಗೇನ್ ಗೊತ್ತು? ಏಯ್, ಸುಮ್ಮನೆ ನಾಟಕ ಆಡ್ಬೇಡ. ಎಲ್ ಬಚ್ಚಿಟ್ಟಿದ್ಯಾ ಹೇಳ. ಹೇಳಲಿಲ್ಲ ಅಂದ್ರೆ ಮಗನೇ ಅವನ ಪಕ್ಕದಲ್ಲೇ ನಿನ್ಗೂ ಒಂದು ಕಂಬ ನಡೆಸ್ತೀನಿ. ಸತ್ರೆ ಅದನ್ನೇ ಬಂದ್ ಮಾಡಿ ಕಳಿಸ್ತೀನಿ. ಎಲ್ಲಿದ್ದಾಳೆ ನನ್ನ ಮಗಳು? ನನಗ್ ಗೊತ್ತಿಲ್ಲ. ಏಯ್, ಕಟ್ ಹಾಕ್ರ ಅವನ್ನ. ಅವನ ಮೈ ಮೇಲೆ ಒಂದೇಟು ಬಿದ್ರು ನೀನು ಮಾತ್ರ ಉಳಿಯಲ್ಲ. ಏಯ್, ಕಟ್ ಹಾಕ್ರು. ಬಿಡು ಅವ್ನ, ಬಿಡು. ಡ್ಯಾಡಿ, ಏನಿದೆಲ್ಲ? ನಿನ್ನ ಎಳ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ನಲ್ಲ, ಅದಕ್ಕೆ ಬುದ್ಧಿ ಕಲಿಸ್ತಾ ಇದ್ದೀನಿ. ಹಾಗಂತ ಯಾರು ಹೇಳಿದ್ರು? ಮತ್ತೆ ಕಾಲೇಜಿಂದ ಬರೋಕೆ ಯಾಕೆ ಲೇಟ್ ಆಯ್ತು? ಲೈಬ್ರರಿಯಿಂದ ಬುಕ್ ಎಕ್ಸ್ಚೇಂಜ್ ಮಾಡ್ಕೊಂಡ್ ಬರುವಾಗ ಕರೆಂಟ್ ಹೋಗಿ ಲಿಫ್ಟ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ. ಅದಕ್ಕೆ ಲೇಟ್ ಆಯ್ತು. ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ರಾದಂತ ಮಾಡೋದಾ?
ಒಂದ್ ನಿಮಿಷ. ತಪ್ಪು ನಡಿಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ತಲೆ ತಗ್ಗಿಸ್ಕೊಂಡು ಸುಮ್ಮನೆ ನಿಂತಿದ್ದೆ. ಇಲ್ಲ ಅಂದ್ರೆ ಇಲ್ಲಿಂದ ಒಂದ್ ತಲೆನೂ ವಾಪಸ್ ಹೋಗ್ತಾ ಇರ್ಲಿಲ್ಲ. ನನ್ನ ಮೈ ಮೇಲಾಗಿರೋ ಗಾಯಕ್ಕೆ ಔಷಧಿ ಹಚ್ಕೊಂಡ್ರೆ ಮಾಗೋಗುತ್ತೆ. ಆದ್ರೆ ನಿಮ್ ಮಗಳಿಗೆ ಓಡೋದೋಳನ ಪಟ್ಟ ಕಟ್ಟಿ ಅವಳ ಮನ್ಸ್ ಮೇಲೆ ಗಾಯ ಮಾಡಿದಿರಲ್ಲ, ಅದಕ್ಕೇನ್ ಮಾಡ್ತೀರಾ? ಮದುವೆ ಆಗ್ಬೇಕಾಗಿರೋ ಹೆಣ್ಮಗಳನ್ನ 10 ಜನಗಳ ಮುಂದೆ ಕರ್ಕೊಂಬಂದು ಪಂಚಾಯ್ತಿ ಇಟ್ಟು ಅವಳ ಮರ್ಯಾದೆ ತೆಗಿತಾ ಇದ್ದೀರಲ್ಲ. ನೋಡಿ, ನಿಮ್ ಮಗಳ ಮನ್ಸನ್ನ ಅರ್ಥ ಮಾಡ್ಕೊಂಡು ಒಂದೊಳ್ಳೆ ಗಂಡು ನೋಡಿ ಅವಳು ಮದುವೆ ಮಾಡಿ. ಹೋಗ್ಬಿಟ್ಟು ಬನ್ನಿ. ಅಣ್ಣ, ಅವಳು ನಮ್ ಕಾಲೇಜಲ್ಲಿ ಓದ್ತಿರೋ ಹುಡುಗಿ. ನನಗೂ ಅವಳಿಗೂ ಸ್ನೇಹ ಇರೋದು ನಿಜ. ಬಟ್ ನನ್ಗೆ ಗೊತ್ತಿಲ್ದಿದ್ದ ಹಾಗೆ ನನ್ ಥಿಂಗ್ಸ್ ಎಲ್ಲ ಕಲೆಕ್ಟ್ ಮಾಡ್ತಿದ್ಲು. ಸರಿಯಾಗಿ ಹೇಳಿದೆ. ಓಕೆ, ಬಾಯ್. ಹರ್ಷ, ಒಂದ್ ನಿಮಿಷ. ನಾನ್ ನಿನ್ನ ಎಷ್ಟು ದಿವಸದಿಂದ ಫಾಲೋ ಮಾಡ್ತಿದ್ರು, ನೀನ್ ಒಂದ್ ದಿವ್ಸನೂ ನನ್ ಕಡೆ ತಿರುಗಿ ನೋಡ್ಲೇ ಇಲ್ವಲ್ಲ? ನಡೆಯೋ ದಾರಿ ಸೇರೋ ಗುರಿ ಕಣ್ಮುಂದೆ ಇರುವಾಗ ಹಿಂತಿರುಗಿ ನೋಡೋ ಅವಶ್ಯಕತೆ ಇಲ್ಲ ಅಂತ ನಮ್ಮ ಅಣ್ಣ ಹೇಳಿದಾನೆ. ಹೋಗ್ಲಿ, ಪಕ್ಕದಲ್ಲಿ ಬರೋ ಜೊತೆಗಾರನಾದ್ರೂ ನೋಡ್ಬೋದಲ್ವಾ? ಆಫ್ಟರ್ ಆಲ್ ಬಾರ ಹೊರ ಕುದ್ರೇನೆ ಅಕ್ಕಪಕ್ಕ ನೋಡಲ್ಲ. ನಾನ್ ಯಾಕೆ ನೋಡ್ಬೇಕು? ಯಾಕೆಂದ್ರೆ ನಿನ್ನಂತ ಕುದುರೆನ್ ಪ್ರೀತಿಸೋ ನನ್ನಂತವ್ರು ಇರ್ತಾರಲ್ಲ, ಅದಕ್ಕೆ. ಅಂದ್ರೆ ನಾನ್ ನಿನ್ನ ಪ್ರೀತಿಸ್ತಾ ಇದ್ದೀನಿ, ಅದನ್ನ ಇಂಡೈರೆಕ್ಟ್ ಆಗಿ ಹೇಳ್ದೆ, ನಿನಗೆ ಅರ್ಥ ಆಗ್ಲಿಲ್ಲ. ಅದಕ್ಕೆ ನಾಚಿಕೆ ಬಿಟ್ಟು ಹೇಳ್ತಾ ಇದ್ದೀನಿ. ಐ ಲವ್ ಯು ಹರ್ಷ. ನಾನ್ ನಮ್ಮ ಅಣ್ಣನೊಂದ್ ಮಾತು ಕೇಳ್ಬೇಕು. ಅಯ್ಯೋ, ಇದ್ ನಮ್ ಸ್ವಂತ ವಿಷಯ. ನನಗೆ ನಮ್ಮ ಅಣ್ಣನೇ ಸ್ವಂತ. ನಾನ್ ನಿನ್ನ ಪ್ರೀತಿಸ್ತಾ ಇದ್ದೀನಿ. ನಾನ್ ನಮ್ಮ ಅಣ್ಣನ್ ಪೂಜಿಸ್ತಾ ಇದ್ದೀನಿ. ಏನ್ ಕೇಳಿದ್ರು ಅಣ್ಣ ಅಣ್ಣ ಅಂತ್ಯಲ್ಲ, ಅಂತದೇನಿದೆ ಅವರಲ್ಲಿ? ಪ್ರತಿಯೊಬ್ಬರ ಜೀವನದಲ್ಲೂ ಪಂಚಭೂತಗಳು ತುಂಬಿಕೊಂಡಿರ್ತವೆ. ನನ್ನ ಜೀವನದಲ್ಲಿ ಬೆಳಿಗ್ಗೆ ಏಳೋದ್ರಿಂದ ರಾತ್ರಿ ಮಲಗೋವರೆಗೂ ನಮ್ಮ ಅಣ್ಣನೇ ತುಂಬಿಕೊಂಡಿದ್ದಾನೆ. ಅಕಸ್ಮಾತ್ ಅವ್ರು ನಮ್ ಪ್ರೀತಿ ಒಪ್ದೆ ಬಿಡು ಅಂದ್ರೆ? ಪ್ರಾಣ ಬಿಡು ಅಂದ್ರೂ ಬಿಡ್ತೀನಿ. ಇನ್ ಈ ಪ್ರೀತಿ ಯಾವ ಮಹಾ. ಐಶ್ವರ್ಯ, 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 ವಾದ ತೆಗಿಯಮ್ಮ. ಅಯ್ಯೋ, ರೀ, ಏನಂದ್ರೆ? ಬೇಗ ಬನ್ನಿ. ಐಶ್ವರ್ಯ, ಐಶ್ವರ್ಯ ಒಳಗಡೆ ಹೋಗಿ ಬಾಗ್ಲು ಹಾಕೊಂಡ್ಬಿಟ್ಟಿದ್ದಾಳೆ. ತೆಗಿತಾನೆ ಇಲ್ಲ. ನಂಗೆ ಭಯ. ಐಶ್ವರ್ಯ, ತೆಗಿಯಮ್ಮ. ಐಶ್ವರ್ಯ, 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 ಬಾಗ್ಲು ನೋಡಿರೋ. ಐಶ್ವರ್ಯ, 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 ಇಲ್ಲಿ ನೋಡು, ಇಲ್ಲಿ ನೋಡಮ್ಮ. ಬಿಡಿ, ನಾನ್ ಸಾಯ್ಬೇಕು. ಸಾಯೋ ಅಂತ ಏನಾಯ್ತಾ ನಿನಗೆ? ಬದುಕಕ್ಕೆ ಇನ್ನೇನು ಉಳ್ದಿದೆ? ಪ್ರೀತಿಸೋನ್ ಜೊತೆ ಬಾಳೋಣ ಅಂದ್ರೆ ಅದಕ್ಕೆ ನೀವಿಬ್ರು ಒಪ್ಪಲ್ಲ. ಬೇರೆಯವ್ರ ಜೊತೆ ಬಾಳಕ್ಕೆ ನನ್ ಮನ್ಸು ಒಪ್ಪಲ್ಲ. ಹಾಗೆ ಇರೋಣ ಅಂದ್ರೆ ನನ್ ಮರ್ಯಾದೆನೆ ಉಳ್ದಿಲ್ವೇ? ಐಶ್ವರ್ಯ, ನಿನ್ ಮರ್ಯಾದೆಗೆ ಏನಾಯ್ತು? ನೀನ್ ನನ್ ಮಗಳಮ್ಮ. ಈಗ ಮಗಳು ಅನ್ನೋರು ನನ್ ಮಗಳು ಓಡೋಗಿದ್ದಾಳೆ ಅಂತ ಊರವ್ರ ಮುಂದೆ ಹೇಳುವಾಗ ಅವಳ ಮರ್ಯಾದೆ ಏನಾಗತ್ತೆ? ಈ ಸಮಾಜ ಏನನ್ನತ್ತೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ದೀರಾ? ನಾಳೆ ನೀವ್ ಯಾರಿಗೆ ಮದ್ವೆ ಮಾಡ್ಕೊಟ್ರು ಕಟ್ಕೊಂಡವನು ಓಡ್ ಹೋದವಳನ್ನ ಕಟ್ಕೊಂಡೆ ಅಂತ ನನ್ನ ಜೀವನ ಪೂರ್ತಿ ಹಂಗಿಸ್ತಾನೆ ಇರ್ತಾನೆ. ಆ ಮಾತನ್ನ ಕೇಳ್ಕೊಂಡ್ ಬದುಕಿರೋ ಬದ್ಲು ನೀನ್ ಹಾಕೊಂಡ್ ಸಾಯೋದು ಒಳ್ಳೇದಲ್ವಪ್ಪ? ಗಣೇಶ, ನಾನು ಯಾವಾಗ್ಲೂ ತಪ್ಪ ನಿರ್ಧಾರ ತಗೊಳ್ತೀನಿ. ಒಬ್ಬ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ಒಂದು ನಿಮಿಷ ನನ್ನ ಮಗಳ ಬಗ್ಗೆ ಯೋಚನೆ ಮಾಡಲಿಲ್ಲ. ಆದ್ರೆ ನೀನು ಅವಳು ಮಾನದ ಬಗ್ಗೆ ಯೋಚನೆ ಮಾಡಿದೆ. ನಿನ್ನಂಥ ದೊಡ್ಡ ಮನುಷ್ಯನ ಮುಂದೆ ನಾನು ಸಂಪಾದನೆ ಮಾಡಿರೋ ಆಸ್ತಿ ಅಂತಸ್ತೆಲ್ಲ ವೇಸ್ಟ್. ವಯಸ್ಸಿಗೆ ಬಂದು ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋ ಜವಾಬ್ದಾರಿ ಶಕ್ತಿ ಇದ್ರು ಅಣ್ಣನ್ನ ದೇವರ ಸ್ಥಾನದಲ್ಲಿ ಇಟ್ಟಿದಾನಲ್ಲ ನಿನ್ನ ತಮ್ಮನಿಗೋಸ್ಕರ ಎಂತ ಶಿಕ್ಷೆ ಬೇಕಾದ್ರೂ ಅನುಭವಿಸೋದಕ್ಕೆ ಸಿದ್ಧವಾಗಿರೋ ನಿನ್ನಂತ ಅಣ್ಣನ ಮನೆ ನಾರಿಸ್ಕೊಂಡಿದ್ದಾಳಲ್ಲ ನನ್ನ ಮಗಳು. ನಿಜವಾಗ್ಲೂ ನಾನೇ ಅದೃಷ್ಟವಂತ. ಬಾಮ್ಮ,
ಗಣೇಶ, ದಯವಿಟ್ಟು ನನ್ನ ಮಗಳನ್ನ ನಿನ್ನ ಮನೆ ತುಂಬಿಸ್ಕೋ. ಈ ಪ್ರಪಂಚದಲ್ಲಿ ಯಾರನ್ನೂ ಬೇರೆ ಮಾಡಕ್ಕಾಗಲ್ಲ, ಯಾರನ್ನೂ ಒಂದ್ ಮಾಡಕ್ಕಾಗಲ್ಲ. ಅವ್ರವ್ರಿಗೆ ಇಷ್ಟ ಬಂದಿದ್ದ ಜಾಗದಲ್ಲಿ ಅವ್ರವ್ರು ಇರ್ತಾರೆ. ಮಧ್ಯದಲ್ಲಿ ನಾವ್ಯಾರು ಸರ್? ಇವಳು ನಿಮ್ ಮಗಳು. ನೀವ್ ಇಷ್ಟಪಟ್ಟು ಮದುವೆ ಮಾಡ್ಕೊಟ್ರೆ ನಮ್ಮ ಮನೆ ಸೊಸೆ ಆಗ್ತಾಳೆ. ನನ್ನಿಂದ ನಿನ್ಗೇನಾದ್ರೂ ಬೇಜಾರಾಗಿದ್ರೆ ನೀನೇನ್ ಶಿಕ್ಷೆ ಸರ್, ಒಬ್ಬರಿಗೆ ಶಿಕ್ಷೆ ಕೊಡೋಷ್ಟು ದೊಡ್ಡ ಮನುಷ್ಯ ನಾನಲ್ಲ ಸರ್. ಮೋಸ ಮಾಡ್ದವನ ಹೆಸರನ್ನ ಮಕ್ಕಳಿಗಿಡ್ಬೇಕು ಅಂತ ದೊಡ್ಡವ್ರು ಹೇಳ್ತಾರೆ. ಅಂಥದ್ರಲ್ಲಿ ಮನಸ್ ಬದಲಾಯಿಸ್ಕೊಂಡು ಬಂದವ್ರನ್ನ ನಾನ್ ಒಪ್ಕೊಳ್ದೆ ಇದ್ರೆ ಮನುಷ್ಯನಾಗ್ಬಿಟ್ಟು ಏನ್ ಪ್ರಯೋಜನ ಹೇಳಿ? ಮನುಷ್ಯನಿಗೆ ಹಸುವಾದಾಗ ತಿನ್ನೋದಕ್ಕನ್ನ ಎಷ್ಟು ಮುಖ್ಯನೋ ಹಾಗೆ ಒಂದು ಸಂಸಾರಕ್ಕೆ ನಿನ್ನಂತ ಅಣ್ಣ ಅಷ್ಟೇ ಮುಖ್ಯ. ನನಗೆ ಈಗ ಸಮಾಧಾನ ಆಯ್ತು. ನಾನಿನ್ ಬರ್ತೀನಿ. ಮನೆಗ್ ಬಂದ್ ಬೀಗ್ರು ಊಟ ಮಾಡದೆ ಹೋಗೋದಾಗೆ? ಈಗ ಬೇಡ, ಇನ್ನೊಂದ್ಸಾರಿ ಬರ್ತೀನಿ. ಸರ್, ಬಿಸಿ ಊಟ ಆರೋಗ್ಯಕ್ಕೆ ಒಳ್ಳೇದು. ಬನ್ನಿ. ಇವೆರಡನ್ನು ಆನಂದರಾವ್ ಸರ್ಕಲ್ ಹತ್ರ ಇರೋ ಶಿವಾನಂದ ಸ್ಟೋರ್ಸ್ ತಲುಪಿಸ್ಬಿಡಿ. ಯಜಮಾನ್ರೆ, ನಮ್ಗೆ ಯಾರು ಬೇಕಾಗಿತ್ತು? ಸಿದ್ದಣ್ಣ, ಯಾವಾಗ ಬಂದ್ರಿ ಸಿದ್ದಣ್ಣ? ಈಗ ತಾನೇ ಬಂದೆ. ಹೌದಾ? ಬನ್ನಿ ಬನ್ನಿ. ಹೇಗಿದ್ದಾರೆ ಊರಲ್ಲೆಲ್ಲ? ಚೆನ್ನಾಗಿದ್ದಾರೆ. ಸಿದ್ದಣ್ಣ, ಚೆನ್ನಾಗಿದ್ದೀರಾ? ಹಾ, ಹಾ ಚೆನ್ನಾಗಿದ್ದೀವಿ. ಏನಪ್ಪ ಇದೆಲ್ಲ? ಸಾವಿರಾರು ಜನರಿಗೆ ಕೆಲಸ ಕೊಡೋ ನೀನೇ ಈ ರೀತಿ ಕಷ್ಟ ಪಡ್ತಿದ್ಯಲ್ಲ. ಹಣೆ ಬರಹಣ. ಇದೆಲ್ಲ ಬೇಕಾ? ಬೇಡ ಅಂದ ತಕ್ಷಣ ಹೋಗೋದ್ ನಿಲ್ಲಲ್ಲ, ಬೇಕು ಅಂದ ತಕ್ಷಣ ಎಲ್ಲ ನಮಗ್ ಸಿಗಲ್ಲ. ಆದ್ರೆ ಇದರಿಂದ ನಿನಗೇನಪ್ಪ ಪ್ರಯೋಜನ? ಧರ್ಮ ಗೆಲ್ಲೋದಕ್ಕೆ ಪಾಂಡವರೇ ಅಜ್ಞಾತವಾಸ ಅನ್ಭವಿಸಿದ್ಮೇಲೆ ಇನ್ ಅಂತದ್ರಲ್ಲಿ ನಾನೇ ಯಾವ ಲೆಕ್ಕ ಹೇಳಿ? ನನ್ನ ನಮ್ದವ್ರಿಗೆ ಒಳ್ಳೇದಾಗೋದಾದ್ರೆ ನಾನು ಎಂತ ಕಷ್ಟ ಬೇಕಾದ್ರೂ ಅನ್ಭವಿಸಕ್ ಸಿದ್ಧವಾಗಿದ್ದೀನಿ. ಆದ್ರೆ ನಿನ್ನೂರು ನಿಮ್ಮವರು ಯಾರೂ ಸುಖವಾಗಿಲ್ಲಪ್ಪ. ಯಾಕೆ? ನೀನ್ ಊರ್ ಬಿಟ್ಟೆ, ನಿನ್ ಹಿಂದೆನೆ ಊರ್ನವ್ರ ಅದೃಷ್ಟನೂ ಹೊರಟೋಯ್ತು. ಆ ಭದ್ರಯ್ಯ ಊರಲ್ಲಿ ಇಲ್ಲದೆ ಇದ್ರು ಅವನ್ ಕಡೆ ಜನ ಊರ್ನವ್ರಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಯಾಕೆ ಅಂತ ಪ್ರಶ್ನೆ ಮಾಡಿದವ್ರಿಗೆ ಸಿಗ್ತಾ ಇರೋದು ಶಿಕ್ಷೆ. ಅದರಿಂದ ಮುಕ್ತಿ ಸಿಗ್ಬೇಕು ಅಂದ್ರೆ ನೀನು ಊರಿಗೆ ಬರ್ಲೇಬೇಕಪ್ಪ. ಇನ್ನೇನ್ ಜಾಸ್ತಿ ದಿನ ಇಲ್ವಲ್ಲ ಸಿದ್ದಣ್ಣ, ಸ್ವಲ್ಪ ದಿನ ತಾನೆ. ಆ ಭಗವಂತ ಎಲ್ರಿಗೂ ದಾರಿ ತೋರಿಸ್ತಾನೆ. ಸಾಕವ್ವ? ತಗೊಳ್ಳಿ. ಹಾ. ಸಾಕು ಸಾಕ? ಏನಪ್ಪ ಇದೆಲ್ಲ? ಊಟ ಮಾಡಿ ಸಿದ್ದಣ್ಣ. ಅಲ್ಲ, ಅದು ಊಟ ಮಾಡಿ, ಊಟ ಮಾಡಿ, ಊಟ ಮಾಡಿ. ಊಟ ಮಾಡಿ ಸಿದ್ದಣ್ಣ. ಹೋಗ್ಬಿಟ್ಟು ಬರ್ತೀನಿ. ನೋಡಪ್ಪ, ಗಾಳಿ ನೀರು ಇಲ್ಲ ಅಂದ್ರೇನೆ ಬದುಕೋದ್ ಕಷ್ಟ ಆಗುತ್ತೆ. ನೀನ್ ಬರ್ಲಿಲ್ಲ ಅಂದ್ರೆ ನಮ್ ಬದುಕೇ ನಿಂತು ಹೋಗುತ್ತೆ. ಖಂಡಿತ ಬರ್ತೀನಿ ಸಿದ್ದಣ್ಣ. ಒಂದ್ ನಿಮಿಷ ತಗೊಳ್ಳಿ. ಬೇಡಪ್ಪ, ಬೇಡ. ತಕೊಳ್ಳಿ ಸಿದ್ದಣ್ಣ. ಓಡ್ ಬನ್ನಿ. ಹೋಗಿ ಆಟೋ ತುಸ್ಬಿಟ್ ಬಾ. ಆಯ್ತಣ್ಣ, ಬರ್ತೀನಿ. ಹೋಗ್ಬಿಟ್ಟು ಬನ್ನಿ.
ಬಾಟ್ಲಿ ಕುಡಿತಾ ಇದ್ದ ಈ ಸಿಲಿಂಡರ್ ಸೀನ್ ತಮ್ಮನ್ನ ಯಾವನಿ ಗತಿ ಕಾಣಿಸಿದ್ದು? ಯಾರು? ಗಣೇಶ್ ಅಂತಣ, ಗಾಂಧಿ ಬಜಾರ್ಲಿರೋದು. ಹಲೋ ಅಣ್ಣ, ನಾನು ಪ್ರಸನ್ನ ಮಾತಾಡ್ತಿರೋದು. ಅದ್ಯಾರು ಸಿಲಿಂಡರ್ ಸೀನಾ ಅಂತೆ ಇದ್ದಕ್ಕಿದ್ದಾಗೆ ಮನೆ ಒಳಗಡೆ ನುಗ್ಬಿಟ್ಟು ಪಾರ್ವತಿನ ಪ್ರಿಯನ ಎಳ್ಕೊಂಡು ಹೋಗ್ಬಿಟ್ರಣ. ಏನ್ ಹೇಳ್ತಾ ಇದ್ಯಾ? ಹೌದಣ್ಣ. ಅಣ್ಣ, ಗಣೇಶ ಬರ್ತಾ ಇದ್ದಾನೆ. ನಮಸ್ಕಾರ ಅಣ್ಣ, ನಾನೇ ಗಣೇಶ. ನಾನು ಗಣೇಶ ಅಂದ್ರೆ ಸೊಂಡ್ಲಿಟ್ಕೊಂಡು ಇಲಿ ಮೇಲೆ ಕೂತ್ಕೊಂಡ್ ಬರ್ತೀಯ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಹುಲಿ ತರ ನನ್ನಡ್ಡಕ್ಕೆ ಬಂದು ನನ್ ಮುಂದೆನೆ ನಿಂತ್ಕೊಂಡಿದ್ಯಾ. ಈ ಸಿಲಿಂಡರ್ ಸೀನನ್ ತಮ್ಮನ್ನೇ ಹೊಡೆದ್ ಮಲಗಿಸಿದೆಯಲ್ಲ, ಎಷ್ಟೋ ಧೈರ್ಯ ನಿಂಗೆ. ನಾನೇನ್ ಬೇಕು ಅಂತ ಹೊಡಿಲಿಲ್ಲ ಅಣ್ಣ. ಅವ್ನ ಹೆಣ್ಮಕ್ಳ ಹತ್ರ ಬಹಳ ತಪ್ಪಾಗಿ ನಡ್ಕೊಂಡ. ನಾನ್ ತುಂಬಾ ಬುದ್ಧಿ ಹೇಳಿದೆ, ಅವ್ನ್ ಕೇಳಲಿಲ್ಲ. ಅದಕ್ಕೆ ನಿಮ್ಗೆ ಗೊತ್ತಲ್ಲ ಅಣ್ಣ, ಹೆಣ್ಮಕ್ಳನ್ನ ಪೂಜೆ ಮಾಡೋಂತ ದೇಶ ನಮ್ದು. ನಿಮ್ ತಮ್ಮ ಮಾಡಿದ್ ಸರಿನಾ? ನೀವು ನೋಡಿದ್ರೆ ದೊಡ್ಡ ವ್ಯಕ್ತಿ ತರ ಕಾಣಿಸ್ತೀರಾ. ನೀವೇ ನಿಮ್ ತಮ್ಮನಿಗೆ ಬುದ್ಧಿ ಹೇಳ್ಬೋದಲ್ಲ ಅಣ್ಣ. ನಾನ್ ನಿನ್ ಬರ್ಲಣ್ಣ? ಎಲ್ಲಣ್ಣ, ಸ್ವಲ್ಪ ಜಾಗ ಬಿಡಿ. ಜಾಗ ಬಿಡಣ, ಬನ್ನಿ. ಈ ಸಿಲಿಂಡರ್ ಸೀನನ್ ಸಾವಾಸಕ್ಕೆ ಬಂದ್ರೆ ಪಾಪ ಸುತ್ಕೊಳ್ಳುತ್ತೆ. ಈ ಗಣೇಶನ್ ನೆನ್ಸ್ಕೊಂಡ್ರೆ ಪುಣ್ಯ ಬರುತ್ತೆ ಹೊರತು ಪಾಪ ಸುತ್ಕೊಳ್ಳೋದಿಲ್ಲ. ನಿನ್ ತಮ್ಮನ ಆಯ್ಸ್ ಗಟ್ಟಿ ಇತ್ತು, ಅದಕ್ಕಿನ್ನೂ ಬದುಕೊಂಡಿದ್ದಾನೆ. ಹೆಣ್ಣನ್ನ ಕೆಣಗ್ದವ್ರೆಲ್ಲ ಯಾವತ್ತೋ ಮಣ್ ಸೇರ್ಬಿಟ್ಟು. ಅಂಥದ್ರಲ್ಲಿ ನೀವ್ಯಾವ ಲೆಕ್ಕನೋ? ಸ್ಟೇಷನ್, ನಾನು ಪಾರ್ವತಿ ಮಾತಾಡ್ತಿರೋದು.
ಯಾವ ಕೆಲಸ ಮಾಡ್ಬೇಕಾದ್ರೂ ತೊಂದ್ರೆ ಆಗದೆ ಇರ್ಲಿ ಅಂತ ಮೊದ್ಲು ಪೂಜೆ ಮಾಡೋದು ಗಣೇಶನ್ಗೆ ಕಣ. ಅಂಥದ್ರಲ್ಲಿ ನನ್ನೇ ಎದುರಾಕೊಡಿದ್ಯಲ್ಲ, ಹುಷಾರ್ ಹುಷಾರ್ ಹುಷಾರ್. ಗುಡ್ ಮಾರ್ನಿಂಗ್ ಮೇಡಮ್. ಏನೋ ಪ್ರಾಬ್ಲಮ್ ಇದೆ ಅಂತ ಫೋನ್ ಮಾಡಿದ್ರಲ್ಲ, ಏನ್ ವಿಷಯ ಮೇಡಮ್? ಅದು ನಮ್ಮಿಬ್ಬರನ್ನ ಇವರೆಲ್ಲ ಕಿಡ್ನಾಪ್ ಮಾಡಿದ್ರು. ಇವ್ರು ಬಂದ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರು. ಫರ್ದರ್ ಆಕ್ಷನ್ ನಾವು ತಗೋತೀವಿ, ನೀವು ಹೊರಡಿ ಮೇಡಮ್. ಕಮಾನ್, ಇವನ್ನೆಲ್ಲ ಅರೆಸ್ಟ್ ಮಾಡಿ. ಯಾಕಪ್ಪ ಗಣೇಶ, ಏನಾಯ್ತು? ಬರೀ ಸುಳ್ಳು. ಅಪ್ಪ ಅಮ್ಮನಿಗೆ ಬೇಡವಾಗಿ ತೊಟ್ಟಿಲ್ ಬಿದ್ದ ಮಕ್ಕಳು ಕೂಡ ಅಪ್ಪ ಅಮ್ಮ ಅಂತ ಕರೆಯೋಕೆ ಯಾರು ಸಿಗ್ತಾರೆ, ಅದರಿಂದಾದ್ರೂ ನಾವು ಅನಾಥರನ್ನ ಪಟ್ಟಣ ಕಳ್ಕೋಬಹುದು ಅಂತ ಕಾಯ್ತಾ ಇರ್ತಾರೆ. ಅಂಥದ್ರಲ್ಲಿ ಅಪ್ಪ ಅಮ್ಮ ಇದ್ರೂ ಕೂಡ ನಾನ್ ಅನಾಥೆ ಅಂತ ಹೇಳ್ಕೊಂಡಿದ್ಯಲ್ಲ, ನೀನು ಒಂದ್ ಹೆಣ್ಣ. ಸಂಬಂಧದ ವಿಷಯ ಬಂದಾಗ ಹೆಣ್ಣನ ಸತ್ಯಕ್ಕೆ ಗಂಡನ ನಂಬಿಕೆಗೋಲಿಸ್ತಾರೆ. ಹೆಣ್ಣಾಗಿರೋ ನೀನು ಸತ್ಯಕ್ಕೆ ತರ್ಪಣ ಬಿಟ್ಟು ತಬ್ಲಿ ಅಂತ ಹೇಳ್ಕೊಳಕ್ ನಿಂಗೆ ನಾಚಿಕೆ ಆಗ್ಲಿಲ್ಲ? ಎಲ್ಲಾ ಮಕ್ಳು ಅಪ್ಪ ಅಮ್ಮನ ಋಣ ತೀರ್ಸೋದಿಕ್ಕೆ ಒಂದೇ ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಆದ್ರೆ ನೀನು ಆ ಅವಕಾಶಕ್ಕೋಸ್ಕರ ಕಾಯ್ದೆ ಅನಾಥನ ಪಟ್ಟ ಕಟ್ಕೊಂಡ್ ಬಂದಿದ್ಯಲ್ಲ, ನಿನಗೆ ಅವ್ರ ಮೇಲೆ ಗೌರವ ಇಲ್ವೋ ಅಥವಾ ಅವ್ರಿಗೆ ನಿನ್ ಮೇಲೆ ಪ್ರೀತಿ ಇಲ್ವೋ? ಅದ್ ಎರಡಕ್ಕಿಂತ ಹೆಚ್ಚಾಗೆ ನಂಗ್ ನಿನ್ ಮೇಲೆ ಪ್ರೀತಿ ತುಂಬಿಕೊಂಡಿದೆ. ತಮ್ಮ ತಂಗಿಗೋಸ್ಕರ, ಅವ್ರ ಭವಿಷ್ಯಕ್ಕೋಸ್ಕರ ತಾನೆ. ಹಾಗೆ ನಾನು ಎಲ್ರನ್ನೂ ಮರ್ತಿದ್ದು ನನ್ ಪ್ರೀತಿ ಪಡೆಯಕ್ಕೆ, ನಿನ್ ಜೊತೆ ಜೀವನ ಪೂರ್ತಿ ಇರಕ್ಕೆ. ಏಯ್, ಪ್ರೀತಿ ಅಂತೆ ಪ್ರೀತಿ. ನನ್ನ ಯೋಗ್ಯತೆ ಏನು, ನಿಮ್ ತಂದೆಯವ್ರ ಯೋಗ್ಯತೆ ಏನು? ಜಾತಿ ಅಂತಸ್ತು ಐಶ್ವರ್ಯ ಹುಡ್ಕೊಂಡು ಹೋದ್ರೆ ಸಿಗೋದು ಪ್ರೀತಿ ಅಲ್ಲ, ಬರೀ ವ್ಯಕ್ತಿ. ಸರ್ಕಾರ ನಮ್ ತಂದೆ ಕೆಲಸ ಕೊಟ್ಟಿದೆ, ಆದ್ರೆ ನೀನ್ ಇಲ್ಲಿ ಕೆಲವ್ರು ಕೆಲಸ ಕೊಟ್ಟಿದ್ಯಾ. ಅವರಲ್ಲಿರೋದು ಅಧಿಕಾರ, ನಿನ್ನಲ್ಲಿರೋದು ಆತ್ಮೀಯತೆ. ಜನ ಅವ್ರನ್ನ ನೋಡಿದ್ರೆ ಹೆದರ್ತಾರೆ, ನಿನ್ನನ್ನ ಗೌರವಿಸ್ತಾರೆ. ಒಂದ್ ಹುಡುಗಿ ಒಬ್ಬನ್ ಪ್ರೀತಿಸೋಕೆ ಇದಕ್ಕಿಂತ ಬೇರೆ ಕಾರಣ ಬೇಕಾಗಿಲ್ಲ. ಅಷ್ಟೇ ಅಲ್ಲ, ನಾನು ಪ್ರೀತಿಸ್ತಾ ಇರೋದು ಈಗ್ಲಿಂದಲ್ಲ, ಮಂಡ್ಯದಲ್ಲಿ ನಿನ್ನ ನೋಡ್ದಾಗಿಂದ. ಊರ್ ಬಿಟ್ಟು ಊರಿಗೆ ಬಂದು ದೇಶ ಬದಲಾಯಿಸ್ಕೊಂಡು ಗಣೇಶ ಅಂತ ಹೆಸರಿಟ್ಕೊಂಡ್ ಮಾತ್ರಕ್ಕೆ ನಿನ್ ವ್ಯಕ್ತಿತ್ವ ಬದಲಾಗಲ್ಲ. ಈ ಪಾರ್ವತಿಗೆ ನೀನ್ ಯಾವತ್ತಿದ್ರೂ ಈಶ್ವರ. ನನ್ನನ್ನು ಪ್ರೀತಿಸ್ತಾ ಇರೋ ಅಮ್ಮ ಅಪ್ಪನ್ ಬಿಟ್ಟು ಬಂದಿದ್ದಕ್ಕೆ ಋಣ ಅಂತ ದೊಡ್ಡ ದೊಡ್ಡದಾಗಿ ಮಾತಾಡ್ದಿಯಲ್ಲ. ಇಡೀ ಊರೇ ನಿನ್ನ ಪ್ರೀತಿಸ್ತಾ ಇದ್ರು, ಅವ್ರನ್ನ ಎಲ್ಲಾ ಬಿಟ್ಟು ಬಂದು ಆ ಮಣ್ಣಿನ ಋಣ ಮರ್ತಿದ್ಯಾಕೆ? ಈ ಪಾರ್ವತಿ ಯಾವತ್ತಿದ್ರು ನಿನ್ ಜೊತೆನೆ ಇರಲ್ಲ. ಅದ್ ನಿನ್ ಊರಲ್ಲಿ ಇದ್ರೂ ಸರಿನೇ, ಅಥವಾ ಆ ಈಶ್ವರನ್ ತರ ಊರ್ ಬಿಟ್ ಸ್ಮಶಾನಕ್ಕಾದ್ರೂ ಸರಿನೇ. ಇದನ್ನು ಮೀರಿ ನಿನ್ನಿಂದ ದೂರ ಆಗಕ್ ಪ್ರಯತ್ನ ಪಟ್ರೆ ನೀನು ನಿಲ್ದಿದ್ರು ಸರಿನೇ, ಸ್ಮಶಾನದಲ್ಲಾದ್ರೂ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ, ನಿನ್ನೇ ಸೇರ್ತೀನಿ.